ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇದು ಮಂಡೇ ಮಿನಿ ಲಾಗ್ ಆಗಿರುತ್ತೆ. ಆಫೀಸಿಂದ ಬಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆ್ಯಂಡ್ ಇನ್ನು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡೋಣ ಅಂತೇಳಿ ಕಿಚನಿಗೆ ಬಂದೆ. ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಸಾಂಬಾರು ಬೇಗನೂ ಆಗಬೇಕಾಗಿತ್ತು. ಯಾವಾಗಲೂ ನಮ್ಮ ಅಮ್ಮನೇ ಪ್ರಿಪೇರ್ ಮಾಡ್ತಾಯಿದ್ರು. ಇವತ್ತು ನಾನು ಮಾಡೋಣ ಅಂತೇಳಿ ಅಂದ್ಕೊಂಡೆ. ಆದರೆ ನನಗೆ ರಾತ್ರಿ ಊಟ ಸಿಂಪಲ್ ಆಗಿರಬೇಕು. ಅದಕ್ಕಾಗಿ ಮನೆಯಲ್ಲಿ ಒಂದು ಕಟ್ಟು ರೆಡ್ ಕಲರು ದಂಟಿತ್ತು. ಅದರಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ದಾಲ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಒಂದು ಕುಕ್ಕರ್ಗೆ ಮೈಸೂರು ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಅರಿಶಿನ, ಸಾಂಬಾರು ಪುಡಿ, ಧನಿಯಾ ಪುಡಿ ಆ್ಯಂಡ್ ನೀರು ಹಾಕ್ಬಿಟ್ಟು ವಿಸಿಲ್ ಮಾಡೋಕ್ಕೆ ಇಟ್ಟೆ. ಆ್ಯಂಡ್ ಈ ಕಡೆ ನಂಚ್ಕೊಳಕ್ಕೆ ಏನಾದರೂ ಇರಬೇಕಲ್ಲ, ಹಾಗಾಗಿ ಮೊಟ್ಟೆನೂ ಬಾಯ್ಲ್ ಮಾಡೋಣ ಅಂತೇಳಿ ಒಂದು ಕಡೆ ಇಟ್ಕೊಂಡಿದ್ದೆ. ವಿಷಲ್ ಬರೋಷ್ಟೊತ್ತಿಗೆ ನನಗೆ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು. ಬಾಕ್ಸಲ್ಲೆಲ್ಲ ರೇಷನ್ ಖಾಲಿ ಆಗಿತ್ತು. ಅದನ್ನೆಲ್ಲ ಫಿಲ್ ಮಾಡೋಷ್ಟೊತ್ತಿಗೆ ಸಿಟಿ ಬಂದು ಕೂಲ್ ಡೌನ್ ಆಗಿತ್ತು. ಆ್ಯಂಡ್ ಈ ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತೇಳಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, 2 ಬೇಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನಾನು ಬೇಡಿಗೆ ಮೆಣಸಿನ್ಕಾಯಿನ 2 ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸಾಂಬಾರು ಪುಡಿನೂ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಸಿಟಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದೆಲ್ಲ ಫ್ರೈ ಆದಮೇಲೆ ಸೊಪ್ಪನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸೊಪ್ಪನ್ನ ತಾಳಿಸ್ಕೊಂಡೆ. ಸೊಪ್ಪು ಹಸಿ ವಾಸನೆ ಹೋಗೋಷ್ಟೊತ್ತಿಗೆ ಈ ಕಡೆ ಕುಕ್ಕರಲ್ಲಿ ಬೇಳೆ ಬೆಂದಿತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಸ್ಕೊಂಡೆ. ಆ್ಯಂಡ್ ಲಿಡ್ ತೆಗ್ದು ನೋಡೋಷ್ಟೊತ್ತಿಗೆ ಸೊಪ್ಪು ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ಮಸ್ಕೊಂಡಿರೋ ಬೇಳೆನೆಲ್ಲ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಈ ದಾಲಂತೂ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಆ್ಯಂಡ್ ರಾತ್ರಿ ಊಟಕ್ಕೆ ಸಿಂಪಲ್ಲಾಗೂ ಇರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ದಾಲೆಲ್ಲ ಕುದ್ದಾದ್ಮೇಲೆ ನಾನು ಹಿಂಗೂ ಸೇರಿಸ್ಕೊಂಡಿದ್ದೆ. ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ಳಿ. ಡೈಜೆಷನ್ ತುಂಬಾ ಬೇಗ ಆಗುತ್ತೆ. ಸಾಂಬಾರೆಲ್ಲ ಮಾಡಾದ್ಮೇಲೆ ಕರೆಕ್ಟಾಗಿ ನನಗೆ 8:30 ಆಗಿತ್ತು. ಆ್ಯಂಡ್ ಇದು ನನ್ನ ಊಟದ ಟೈಮು. ಆ್ಯಂಡ್ ನಾನು ಪ್ಲೇಟಲ್ಲಿ ಬಿಸಿ ಬಿಸಿ ಮುದ್ದೆ ಆ್ಯಂಡ್ ದಾಲು, ತುಪ್ಪ, ಮೊಟ್ಟೆ ಹಾಕ್ಕೊಂಡು ತಿಂದೆ. ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಾದ್ಮೇಲೆ ಕಿಚನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ. ಆದಷ್ಟು ನಾನು ರಾತ್ರಿ ಹೊತ್ತಲ್ಲೇ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ ಸಿಂಕಲ್ಲಿರೋ ಪಾತ್ರೆನೆಲ್ಲ ಆವಾಗೇ ತೊಳ್ಕೊತೀನಿ, ಯಾಕಂದರೆ ಬೆಳಗ್ಗೆ ಹೊತ್ತು ಗಡಿಬಿಡಿ ಇರಲ್ಲ ಅಂತೇಳಿ. ಆ್ಯಂಡ್ ಸ್ಟವ್ನೂ ಅಷ್ಟೇ ರಾತ್ರಿಯೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿರ್ತೀನಿ.